ತಿರಂಗಾ ಯಾತ್ರೆಯಲ್ಲಿ ಕುಸಿದು ಬಿದ್ದ ಬಿಜೆಪಿ ನಾಯಕ ಐಸಿಯುಗೆ ದಾಖಲು. ಎಸ್, ತಿರಂಗಾ ಯಾತ್ರೆಯಲ್ಲಿ ಕುಸಿದು ಬಿದ್ದ ಬಿಜೆಪಿ ನಾಯಕ ಐಸಿಯುಗೆ ದಾಖಲು. ತೀವ್ರ ನಿಗಾ ಘಟಕದಲ್ಲಿ ಬಿಜೆಪಿ ನಾಯಕನಿಗೆ ಚಿಕಿತ್ಸೆ. ಬೀದರ್ ಜಿಲ್ಲೆಯ ಔರಾದ್ನಲ್ಲಿ ನಡೆಯುತ್ತಿದ್ದಂತಹ ತಿರಂಗ ಯಾತ್ರೆ. ತಕ್ಷಣವೇ ಆಸ್ಪತ್ರೆಗೆ ಔರಾದ್ ಶಾಸಕ ಪ್ರಭು ಚೌಹಾಣ್ ದಾಖಲು. ಎಸ್ ವೀಕ್ಷಕರೇ, ಆಪರೇಷನ್ ಸಿಂಧೂರ ಸಕ್ಸಸ್ ಆದ ನಂತರ ಕರ್ನಾಟಕದೆಲ್ಲೆಡೆ ತಿರಂಗ ಯಾತ್ರೆ ನಡೀತಾ ಇದೆ. ಬೀದರ್ನಲ್ಲೂ ಕೂಡ ತಿರಂಗ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ತಿರಂಗ ಯಾತ್ರೆಯಲ್ಲಿ ಬಿಜೆಪಿ ನಾಯಕ ಕುಸಿದು ಬಿದ್ದಿದ್ದಾರೆ. ಬಿಜೆಪಿ ನಾಯಕ ಐಸಿಯುಗೆ ದಾಖಲೆ ಆಗುವಷ್ಟು ಸೀರಿಯಸ್ ಆಗಿದೆ. ತೀವ್ರ ನಿಗಾ ಘಟಕದಲ್ಲಿ ಬಿಜೆಪಿ ನಾಯಕನಿಗೆ ಚಿಕಿತ್ಸೆ ಕೂಡ ನಡೀತಾ ಇದೆ. ಯಾವಾಗ ಸಂಕಟ ಬಂದಿದೆ ನಮ್ಮ ಕಡೆ, ಸಣ್ಣ ಸಣ್ಣ ಮಕ್ಕಳ ಎದುರುಗಡೆ ಗುಂಡು ಹಾಕಿ ಕೊಂದು ರಾಕ್ಷಸ ಪ್ರವೃತ್ತಿಯನ್ನ ಮೆರೆದಂತ ಅವರನ್ನ ಇವತ್ತ ನಮ್ಮ ಸೈನಿಕರವರಿಗೆಲ್ಲ ಬುದ್ಧಿಯನ್ನು ಹತ್ತದಳು. ಪಿಸ್ತೂಲ್ ತಗೊಂಡು ಮಗನಿಗೆ ಬೆನ್ನು ಹತ್ತದಳು. ತನ್ನ ಹೆತ್ತ ಮಗನನ್ನ ದೇಶಕ್ಕೆ ಯಾವಾಗ ಸಂಕಟ ಬಂದಿದೆ ನಮ್ಮ ಕಡೆ, ಸಣ್ಣ ಸಣ್ಣ ಮಕ್ಕಳ ಎದುರುಗಡೆ ಗುಂಡು ಹಾಕಿ ಕೊಂದು ರಾಕ್ಷಸ ಪ್ರವೃತ್ತಿಯನ್ನ ಮೆರೆದಂತ ಅವರನ್ನ ಇವತ್ತ ನಮ್ಮ ಸೈನಿಕರವರಿಗೆಲ್ಲ ಬುದ್ಧಿಯನ್ನು ಹತ್ತದಳು. ಪಿಸ್ತೂಲ್ ತಗೊಂಡು ಮಗನಿಗೆ ಬೆನ್ನು ಹತ್ತದಳು. ತನ್ನ ಹೆತ್ತ ಮಗನನ್ನ ದೇಶಕ್ಕೆ ಯಾವಾಗ ಸಂಕಟ ಬಂದಿದೆ ನಮ್ಮ ಕಡೆ, ಸಣ್ಣ ಸಣ್ಣ ಮಕ್ಕಳ ಎದುರುಗಡೆ ಗುಂಡು ಹಾಕಿ ಕೊಂದು ರಾಕ್ಷಸ ಪ್ರವೃತ್ತಿಯನ್ನ ಮೆರೆದಂತ ಅವರನ್ನ ಇವತ್ತ ನಮ್ಮ ಸೈನಿಕರವರಿಗೆಲ್ಲ ಬುದ್ಧಿಯನ್ನು ಹತ್ತದಳು. ಪಿಸ್ತೂಲ್ ತಗೊಂಡು ಮಗನಿಗೆ ಬೆನ್ನು ಹತ್ತದಳು. ತನ್ನ ಹೆತ್ತ ಮಗನನ್ನ ದೇಶಕ್ಕೆ ಯಾವಾಗ ಸಂಕಟ ಬಂದಿದೆ ನಮ್ಮ ಕಡೆ, ಸಣ್ಣ ಸಣ್ಣ ಮಕ್ಕಳ ಎದುರುಗಡೆ ಗುಂಡು ಹಾಕಿ ಕೊಂದು ರಾಕ್ಷಸ ಪ್ರವೃತ್ತಿಯನ್ನ ಮೆರೆದಂತ ಅವರನ್ನ ಇವತ್ತ ನಮ್ಮ ಸೈನಿಕರವರಿಗೆಲ್ಲ ಬುದ್ಧಿಯನ್ನು ಹತ್ತದಳು. ಪಿಸ್ತೂಲ್ ತಗೊಂಡು ಮಗನಿಗೆ ಬೆನ್ನು ಹತ್ತದಳು. ತನ್ನ ಹೆತ್ತ ಮಗನನ್ನ ದೇಶಕ್ಕೆ ಯಾವಾಗ ಸಂಕಟ ಬಂದಿದೆ ನಮ್ಮ ಕಡೆ. ಎಸ್, ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ರಿಪೋರ್ಟರ್ ಸಿದ್ದೇಶ್ವರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್, ಏನಾಯ್ತು ಬಿಜೆಪಿ ನಾಯಕರಿಗೆ? ಆ ಒಂದು ತಿರಂಗ ಯಾತ್ರೆಯಲ್ಲಿ ನಿಜಕ್ಕೂ ಆಗಿದ್ದೇನು? ಮೇಡಮ್, ಅಲ್ಲಿ ಆಗ್ತಾ ಇರೋದೇನಂದ್ರೆ, ಇವಾಗ ತಿರಂಗ ಯಾತ್ರೆ ವೇಳೆ ತುಂಬಾ ಓಡಾಡಿದ್ಮೇಲೆ ಏನಾಯ್ತು ಅಂದ್ರೆ ಕುಸಿದ್ಬಿಟ್ಟು ಇಮಿಡಿಯೇಟ್ ಆಗಿ ಕುಸಿದಿದ್ರು ಮೇಡಮ್. ಅಲ್ಲೇ ಸ್ಪಾಟ್ ಅಲ್ಲೇ ಕುಸಿದ ತಕ್ಷಣ ಅವರು ಸ್ವಲ್ಪ ಒಂದು 10 ನಿಮಿಷ ಆಯಾಸ ತಗೊಂಡ್ರು, ಆರಾಮಾಗ್ತದೆ ಅಂತ. ಆಮೇಲೆ ಪೂರಾ ಕುಸಿದ ತಕ್ಷಣ ಗೌರ್ಮೆಂಟ್ ಹಾಸ್ಪಿಟಲ್ ತಗೊಂಡ್ ಬಂದ್ರು ಮೇಡಮ್. ಈಗ ಅವರ ಆರೋಗ್ಯ ಹೇಗಿದೆ ಮೇಡಮ್? ಇವಾಗ ಪರವಾಗಿಲ್ಲ ಮೇಡಮ್, ಇವಾಗ ಸ್ವಲ್ಪ ಚೇತರಿಸ್ಕೊಂಡ್ತಾ ಇದಾರೆ. ಓಕೆ ಮೇಡಮ್, ಸ್ವಲ್ಪ ಓಕೆ. ಯಾವಾಗ ಈ ಒಂದು ಘಟನೆ ನಡೆದಿದ್ದು ಮೇಡಮ್? ಇವಾಗಲೇ ಒಂದು 10:30 ಹಂಗೆ ನಡೆದಿದೆ ಮೇಡಮ್. 10:30 ಹಾಗೆ. ಹೌದು. ಅಲ್ಲಿ ಕರೆಕ್ಟ್ ಆಗಿ ಆ ಒಂದು ಸ್ಥಳದಲ್ಲಿ ಏನಾಯ್ತು? ಏನಿಲ್ಲ ಮೇಡಮ್, ಅವರು ಫುಲ್ ಅವ್ರನ್ನ ಸ್ವೆಟ್ ಬೆವರ್ತಾ ಇದ್ರು. ಫಸ್ಟ್ ಮೊದ್ಲು ಬೆವರ ತಕ್ಷಣ ಕೆಳಗಡೆ ಕೂತ್ಕೊಂಡ್ ಬಿಟ್ರು ಮೇಡಮ್. ಸ್ವಲ್ಪ ನನ್ ಗಾಳಿ ಬಿಡಿ, ನನ್ ಕೂತ್ಕೋಬೇಕು ಅಂತಂದ್ರು. ಹಂಗೆ ಮಾತಾಡ್ತಾ ಕುಸಿದಿದ್ರು ಮೇಡಮ್. ಓಕೆ ಸಿದ್ದೇಶ್ವರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಸ್, ಬಿಜೆಪಿ ನಾಯಕ ಐಸಿಯುಗೆ ದಾಖಲೆಯಾಗಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಪ್ರಾಣಾಪಾಯ ಇಲ್ಲ ಎನ್ನುವಂತಹ ವಿಚಾರ ಈಗ ತಿಳಿದು ಬಂದಿದೆ. ಬೀದರ್ ಜಿಲ್ಲೆಯ ಔರಾದ್ ಶಾಸಕ ಪ್ರಭು ಚೌಹಾಣ್ ಆಸ್ಪತ್ರೆಗೆ ದಾಖಲೆಯಾಗಿದ್ದಾರೆ. ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿದಂತಹ ಅವರಿಗೆ ತೀವ್ರವಾಗಿ
ಸುಸ್ತು ಕಾಣಿಸಿಕೊಂಡಿದೆ. ಆ ಒಂದು ಕಾರಣಕ್ಕಾಗಿ ಬಿಜೆಪಿ ನಾಯಕರಿಗೆ ಐಸಿಯುಗೆ ದಾಖಲೆ ಮಾಡಲಾಗಿತ್ತು. ಯಾವುದೇ ಪ್ರಾಣಾಪಾಯ ಇಲ್ಲ ಅಂತ ಹೇಳಿ ವೈದ್ಯರು ತಿಳಿಸಿದ್ದಾರೆ. ಅವರನ್ನ ಇವತ್ತ ನಮ್ಮ ಸೈನಿಕರವರಿಗೆಲ್ಲ ಬೆನ್ನತ್ತದಳು, ಪಿಸ್ತೂಲ್ ತಗೊಂಡು ಮಗನಿಗೆ ಬೆನ್ನತ್ತದಳು. ತನ್ನ ಹೆತ್ತ ಮಗನನ್ನೇ ದೇಶಕ್ಕೆ ಯಾವಾಗ ಸಂಕಟ ಬಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.